ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗಿ ಲಾಸ್ಟ್ ಇಯರು 2025 ಸೆಕೆಂಡ್ ರೌಂಡಲ್ಲಿ 2ರಿಂದ 3 ಸತಿ ಸೀಟ್ ಇನ್ಕ್ರೀಸ್ ಮಾಡಿದ್ರು. ಅದೇ ನೋಡಿರ್ಬೋದು ನೋಟಿಫಿಕೇಶನು. ಫಸ್ಟ್ ಒಂದು 5 ಕಾಲೇಜ್ ಆಯಿತು, ಮತ್ತೊಂದು 5 ಕಾಲೇಜು, ಆಮೇಲೆ 2 ಕಾಲೇಜು, ಆ ಥರ ಸೀಟ್ಸು ಇನ್ಕ್ರೀಸ್ ಮಾಡಿದ್ರು. ಅದೆಲ್ಲ ಓವರ್ ಆಲ್ ಸೀಟ್ಸು ಲಾಸ್ಟ್ ಇಯರು ಕ್ಯಾಟಗರಿ ವೈಸ್ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಅಂದರೆ ನಿಮ್ಮ ಕ್ಯಾಟಗರಿ ವೈಸ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಮತ್ತು ಆಲ್ರೆಡಿ ನಿಮಗೆ ಈ ವರ್ಷ ಆಲ್ರೆಡಿ ಸೀಟ್ಸ್ ಇನ್ಕ್ರೀಸ್ ಆಗಿರೋದು ಆಲ್ರೆಡಿ ನಿಮ್ಗೆ ಗೊತ್ತು. ಮತ್ತು ಕ್ಯಾಟಗರಿ ವೈಸ್ ಕೂಡ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಎಷ್ಟು ಬರ್ಬೋದು ಅಂತ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಇವಾಗ ಜಸ್ಟು ಟೋಟಲ್ ಓವರ್ ಆಲ್ ಸೀಟ್ಸು ಲಾಸ್ಟ್ ಇಯರ್ ಎಷ್ಟಿತ್ತು, ನಿಮಗೆ ಈ ವರ್ಷದ್ದು ಇದನ್ನು ಆ್ಯಡ್ ಆನ್ ಮಾಡ್ಕೊಂಡು ನೀವು ಒಂದು ಅಂದಾಜು ಹೆಚ್ಚು ಮಾಡ್ಕೋಬೋದು ಎಷ್ಟು ನಿಮ್ಮದು ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು ಅಂತ. ಓಕೆ, ಲಾಸ್ಟ್ ಇಯರು ಟೋಟಲ್ಲು 10,076 ಸೀಟ್ ಇತ್ತು. ಅದರಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸು, ಅಂದರೆ ನಿಮಗೆಲ್ಲ ಗೊತ್ತಾಗೆ ಗೌರ್ಮೆಂಟ್ ಕಾಲೇಜಲ್ಲಿ 100% ಸೀಟ್ಸು ಕಂಪ್ಲೀಟ್ ಗೌರ್ಮೆಂಟು, ಅದರಲ್ಲಿ ಪ್ರೈವೇಟ್ ಸೀಟ್ಸ್ ಎಲ್ಲ ಇರಲ್ಲ ಕಂಪ್ಲೀಟು. ಅದೆಲ್ಲ ಸೇರಿಸಿ 5,307 ಟೋಟಲ್ ಸೀಟು. ಇದರಲ್ಲಿ ನಿಮಗೆ ಹೈದರಾಬಾದ್ ಕೋಟಾ, ಕ್ಯಾಟಗರಿ 1, 2A, 2B, 3A, 3B, SC, ST ಎಲ್ಲ ಬರ್ತಾರೆ ಇದರಲ್ಲಿ. ಅದೇ ರೀತಿ ಪ್ರೈವೇಟ್ ಕೋಟಾ ಅಂದರೆ ಇದರಲ್ಲಿ GMP ಸೀಟ್ ಬರುತ್ತೆ, ಮ್ಯಾನೇಜ್ಮೆಂಟ್ ಬರುತ್ತೆ, NRI ಸೀಟ್ಸ್ ಬರುತ್ತೆ. ಇದರಲ್ಲಿ 4,440 ಸೀಟ್ಸ್ ಇತ್ತು. ಅದೇ ರೀತಿ ಅದರ್ ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಂದರೆ ಇದರಲ್ಲಿ ಸ್ಪೋರ್ಟ್ಸ್ ಕೋಟಾ ಮತ್ತು ಸಪ್ರೇಟ್ ಕೋಟಾಸ್ ಬರುತ್ತಲ್ಲ, ಎಲ್ಲ ಎಷ್ಟು ಡಿಪೆಂಡ್ಸ್ ಅದೆಲ್ಲ ಸೇರಿಸಿ ಟೋಟಲ್ 329 ಸೀಟ್ಸ್ ಇತ್ತು. ಓಕೆ, ಇವಾಗ ಕ್ಯಾಟಗರಿ ವೈಸ್ ಎಷ್ಟಿದೆ ಅಂತ ನೋಡೋಣ. ನಿಮಗೊಂದು ಐಡಿಯಾ ಬರ್ತಾ ಇದೆ ಇವಾಗ ಅನ್ಕೋತೀನಿ ಟೋಟಲ್ ಸೀಟ್ಸು. ಈಗ ಕ್ಯಾಟಗರಿ ವೈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಕರೆಕ್ಟಾಗಿ ನೋಡಿ. ಮತ್ತು ನಿಮ್ಗೆ ಏನಾದರೂ 1-to-1 ಪೇಯ್ಡ್ ಕೌನ್ಸಿಲಿಂಗ್ ಬೇಕಂದರೆ ಸೀರಿಯಸ್ ಕ್ಯಾಂಡಿಡೇಟು ಯಾರಿಗೆ ನನ್ನ ಕಡೆಯಿಂದ ಗೈಡೆನ್ಸು ಸ್ಟಾರ್ಟಿಂಗಿಂದ ಎಂಡ್ ತನಕ ನಿಮ್ಗೆ ರಿಜಿಸ್ಟ್ರೇಷನಿಂದ ನಿಮ್ಗೆ ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಪ್ರೊಬಾಬಿಲಿಟಿ ಕ್ಯಾಟಗರಿ ವೈಸು ನಿಮಗೆ ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಮತ್ತು ನಿಮಗೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಪ್ರತಿಯೊಂದು ರೌಂಡಲ್ಲಿ ನಿಮಗೆ ನನ್ನ ಕಡೆಯಿಂದ ಗೈಡೆನ್ಸ್ ಬೇಕಾದ್ರೆ ಸೀರಿಯಸ್ ಕ್ಯಾಂಡಿಡೇಟು ಓಕೆ ಜಸ್ಟ್ ಕಾಲ್ ಹಚ್ಚಿ ನನಗೆ ಸಿಗುತ್ತೋ ಇಲ್ಲ ಅಂತ ಕೇಳಿದ್ರೆ ಫ್ರೆಂಡ್ಸ್ ನಮ್ಮ ಟೀಮು ನಿಮಗೆ ರೆಸ್ಪಾನ್ಸ್ ಮಾಡಲ್ಲ. ಓನ್ಲಿ ಸೀರಿಯಸ್ ಜಾಯ್ನ್ ಆಗೋದು ಅದ್ರ ಬಗ್ಗೆ ರಿಲೇಟೆಡ್ ಬೇಕಾದ್ರೆ ನೀವು ಗಿವನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಡೌಟ್ ಕೇಳ್ಕೊಬೋದು. ಇದು ಕ್ಯಾಟಗರಿ ವೈಸು. ಇಲ್ಲಿ ನೋಡಿ ಕ್ಯಾಟಗರಿ 1 ನಿಮ್ದು ಏನಾರಿತ್ತು ಅಂದರೆ 1Gಗೆ ಎಷ್ಟಿತ್ತಂದರೆ ಟೋಟಲು ಅದು 1Gಗೆ HK ಕೋಟಾ ಅಂದರೆ ಹೈದರಾಬಾದ್ ಕೋಟಾ 30% ಸೀಟ್ಸ್ ಇತ್ತು. ರಿಸರ್ವ್ ಕೋಟಾ ಅಂದರೆ ನಿಮ್ಮ ನಾರ್ಮಲ್ 1Gಗೆ ಏನಿಲ್ಲ 1Gಗೆ ಆ ಸೀಟ್ಸು 138 ಸೀಟ್ಸು. ಓಕೆ, ಅದೇ ರೀತಿ ರೂರಲ್ಲು HK ಕೋಟಾದಲ್ಲಿ 6, ನಾರ್ಮಲ್ಲು 1Rಗೆ 25 ಅಂದರೆ ರಿಸರ್ವ್ ಕೋಟಾ ಅಂದರೆ ನಾರ್ಮಲ್ ನೀವು ಬರ್ತಾರೆ 1G ಬರುತ್ತಲ್ಲ ಅದು, ಇದು HK ಕೋಟಾಸು. ಓಕೆ, ಟೋಟಲ್ಲು 43 ಅವರ ಹೈದರಾಬಾದ್ ಕೋಟಾಗೆ, ನಾರ್ಮಲ್ದು 171. ಇದರಲ್ಲಿ 2 ಸೇರುತ್ತೆ, ರೂರಲ್ಲು ಮತ್ತು ಕನ್ನಡ ಮೀಡಿಯಮು. ಓಕೆ, ಟೋಟಲ್ ನೋಡೋದಾದರೆ 173 1G, ಆಮೇಲೆ ಹೈದರಾಬಾದ್ ಕೋಟಾದಲ್ಲಿ 31, ಟೋಟಲ್ 10, ಕನ್ನಡ ಮೀಡಿಯಮು ಟೋಟಲ್ 214. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. HK ಕೋಟಾ ಸಪ್ರೇಟು, RK ಕೋಟಾ ಸಪ್ರೇಟ್ ಮಾಡಿದ್ದೀನಿ ನಿಮಗೆ. ಅದೇ ರೀತಿ 2AG ಟೋಟಲ್ಲು HK ಕೋಟಾ ಅವರಿಗೆ 127 ಸೀಟ್ಸು, HK ರೂರಲ್ ಅವ್ರಿಗೆ 23, HK ಕನ್ನಡ ಮೀಡಿಯಮ್ ಅವ್ರಿಗೆ 8. ಅದೇ ರೀತಿ 2AG ನಾರ್ಮಲ್ 2AG ಅವ್ರಿಗೆ 510, ಆಮೇಲೆ 2ARಗೆ 95, 2AKಗೆ 32. ಟೋಟಲ್ ನಿಮಗೆ ಇಲ್ಲಿ ನೋಡಿ ಟೋಟಲ್ 2AGಗೆ 510 ಅಂತೂ ಇದೆ ಟೋಟಲು. ಇದು ಟೋಟಲು ಎಲ್ಲ ಸೇರಿಸಿ ಎಷ್ಟಾದರೆ 637, 118 ಮತ್ತು 40 ರೂರಲ್ಗೆ 2 ಸೇರಿ HK ಮತ್ತು RK ಸೀಟ್ ಇತ್ತು. ಓಕೆ, ನಿಮಗೆ ಕರೆಕ್ಟಾಗಿ ನೋಡ್ಕೋಬೇಕಾದ್ರೆ 2A ಅಂತೂ ಟೋಟಲ್ ನೋಡಿರಿ ಆಲ್ರೆಡಿ ನಿಮಗೆ 2A ಟೋಟಲ್ ನೋಡಿರಿ. ಈಗ 2BG ಎಷ್ಟಿದೆ ಅಂದರೆ ನಾರ್ಮಲ್ HK ಕೋಟಾದವರಿಗೆ 35, HK Rಗೆ 6. ಓಕೆ, 2B HK R ಅಂತ ಅಂದ್ಕೊಳ್ಳಿ. 2B HK ಕನ್ನಡ ಮೀಡಿಯಮ್ 2 ಸೀಟ್ಸು. ಅದೇ ರೀತಿ ರಿಸರ್ವ್ ಕೋಟಾ ಅಂದರೆ ನಾರ್ಮಲ್ ನಿಮಗೆ 2BG ಏನಿದೆ ಅದು 138, 2B Rಗೆ 25, 2B ಕನ್ನಡ ಮೀಡಿಯಮ್ಗೆ 8, ಟೋಟಲ್ 171 ಸೀಟ್ಸು ಇತ್ತು. ಓಕೆ, ಅದೇ ರೀತಿ ಟೋಟಲ್ ನೆಕ್ಸ್ಟು ನಿಮಗೆ 3AG ನೋಡ್ಕೊಳ್ಳಿ. ಯಾಕಂದರೆ ಮುಂದೆ ಐಡಿಯಾ ಬರ್ತಾ ಇದೆ ಇವಾಗ. ಒಂದು ಏನು ಐಡಿಯಾ ಅಂದರೆ 3AGಗೆ ಎಷ್ಟು ಇತ್ತು ಟೋಟಲ್ ಈ ವರ್ಷ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ. ಆ ಆ್ಯಡ್ ಆನ್ ಆದರೆ ಟೋಟಲ್ ಸೀಟ್ಸು ಕನ್ಸಿಡರ್ ಮಾಡ್ಕೋಬೋದು. ನಿಮಗೆ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗುತ್ತಾ. ಲಾಸ್ಟ್ ಇಯರು ನೀವು ಯಾವ ಥರ ನೋಡ್ಕೋಬೇಕಂದ್ರೆ ಫಾರ್ ಎಕ್ಸಾಂಪಲ್ 171 ಸೀಟ್ಸ್ಗೆ ಇಷ್ಟು ಕಟ್ ಆಫ್ ನಿಂತಿತ್ತು, ಈ ವರ್ಷ ಇಷ್ಟು ಸೀಟ್ ಇನ್ಕ್ರೀಸ್ ಆಗಿದೆ, ಎಷ್ಟು ನಿಲ್ಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಈ ಸೀಟ್ಸ್ ಇನ್ಕ್ರೀಸ್ ಆಗಿದೆ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ ಸಪ್ರೇಟಾಗಿ ಕ್ಯಾಟಗರಿ ವೈಸ್ ಎಷ್ಟು ಬರ್ಬೋದು ಅಂತ. ಓಕೆ, ಡೀಟೇಲ್ ಸೀಟ್ ಮೆಟ್ರಿಕ್ಸ್ ಆಮೇಲೆ ಕೇರ್ ಬಿಡ್ತಾರೆ. ಬಟ್ ಇವಾಗ ನಿಮ್ಮ 171 ಸೀಟ್ಸ್ಗೆ ಇಷ್ಟು ಕಟ್ ಆಫ್ ನಿಂತಿತ್ತು. ಫಾರ್ ಎಕ್ಸಾಂಪಲ್ ನಿಮ್ಮದು ಈಗ 2BG ಅವರಿಗೆ ಲಾಸ್ಟ್ ಇಯರ್ 85,000 ನಿಂತಿದೆ ಅಂದ್ಕೊಳ್ಳಿ. ಓಕೆ, ಇಷ್ಟು ಸೀಟ್ಸ್ಗೆ 171 ಸೀಟ್ಸ್ಗೆ. ಅದೇ ರೀತಿ ಈಗ 20 ಸೀಟ್ಸ್ ಇನ್ಕ್ರೀಸ್ ಆದರೆ 190ಗೆ ಎಷ್ಟು ಬರ್ಬೋದು, 80,500 ಇದ್ದರೆ ಇದರಲ್ಲಿ ನಿಮ್ಮ 20K 10 to 20K ಆಲ್ ಇಂಡಿಯಾ ರ್ಯಾಂಕು ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಅರ್ಥ. ಓಕೆ, ಸೊ 3AGದು ಆಲ್ರೆಡಿ ನೋಡಿ. ನೆಕ್ಸ್ಟು 3AG 136 3AGಗೆ, 3Rಗೆ 25 ರೂರಲ್ಗೆ ಅಂದರೆ ಕನ್ನಡ ಮೀಡಿಯಮ್ಗೆ 8. ಅದೇ ರೀತಿ ಹೈದರಾಬಾದ್ ಕೋಟಾ 34, ಹೈದರಾಬಾದ್ ಕೋಟಾ ಏನು ರೂರಲ್ಲು ಆಮೇಲೆ ಕನ್ನಡ ಮೀಡಿಯಮ್ಮು. ಓಕೆ, ಇದು ಟೋಟಲ್ಲು. ನೆಕ್ಸ್ಟು 3BG ನಾರ್ಮಲ್ 3BGಗೆ 169, ಮತ್ತು 3B ರೂರಲ್ಗೆ 33, 3B ಕನ್ನಡ ಮೀಡಿಯಮ್ಗೆ 10. ಈ ಥರ ನೋಡ್ಕೊಳ್ಳಿ. ಟೋಟಲ್ಲು 212 3B ಕ್ಯಾಟಗರಿ ಅವ್ರಿಗೆ. ಅದೇ ರೀತಿ ಹೈದರಾಬಾದ್ ಕೋಟಾ 3B ಹೈದರಾಬಾದ್ ಕೋಟಾದವ್ರಿಗೆ ಟೋಟಲ್ 52 ಸೀಟ್ಸು. ಓಕೆ, ಈ ಥರ ನಿಮ್ಗೆ ಐಡಿಯಾ ಬರುತ್ತೆ ಅನ್ಕೋತೀನಿ. STG ಅವರಿಗೆ ಟೋಟಲ್ ಸೀಟ್ಸು 240,
ಆಮೇಲೆ ಎಸ್ ಟಿ ರೂರಲ್ಗೆ 44, ಎಸ್ ಟಿ ಕನ್ನಡ ಮೀಡಿಯಮ್ಗೆ 14. ಇದೆಲ್ಲ ನೀವು ನೋಡಿಕೊಂಡ್ರೆ 298 ಸೀಟ್ಸು. ಇದರಲ್ಲಿ ಈ ವರ್ಷದ್ದು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಬಟ್ ಅದರಲ್ಲಿ ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಶಿಫ್ಟ್ ಆಗುತ್ತೆ. ಇದು ಇರೋದು HK ಕೋಟಾಗೆ, ಇದರಲ್ಲಿ ಕನ್ನಡ ಮೀಡಿಯಮ್ ಆಗುತ್ತೆ. ಸೊ ನಿಮ್ಮ ರ್ಯಾಂಕ್ ಇದ್ದರೆ ನೀವು 10K to 20K ಇನ್ಕ್ರೀಸ್ ಆದರೂ ಈ ಸತಿ ಸಿಗೋ ಚಾನ್ಸಸ್ ಇದೆ ಅಂತ ಅನ್ಕೋಬೋದು ಯಾವುದಾದ್ರೂ ಕ್ಯಾಟಗರಿಗೆ. ಓಕೆ, ಇನ್ನು SCGಗೆ ಈ ಸತಿ ಡಿವೈಡ್ ಮಾಡಿದರೆ SC A B C ಅಂತ ಏನಿದೆಯಲ್ಲ ಅದು ಸಪ್ರೇಟ್ ಆಗುತ್ತೆ. SCGಗೆ 579, SCRಗೆ 108, SC ಕನ್ನಡ ಮೀಡಿಯಮ್ಗೆ 35. ಅದೇ ರೀತಿ SC ಹೈದರಾಬಾದ್ ಕೋಟಾದವ್ರಿಗೆ 144, SC ರೂರಲ್ ಹೈದರಾಬಾದ್ ಕೋಟಾದವ್ರಿಗೆ 27, SC ಕನ್ನಡ ಮೀಡಿಯಮ್ 8. ಓಕೆ, ಈ ಟೋಟಲ್ ನಿಮಗೆ ಸೀಟ್ಸು 722. SC ಅವರು ಸೇರಿಸಿ ಕನ್ನಡ ಮೀಡಿಯಂ ರೂಲ್ ಎಲ್ಲ ಸೇರಿಸಿ ಈ ವರ್ಷ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಅದರಲ್ಲಿ ಮತ್ತೆ ಈಗ ಕನ್ನಡ ಮೀಡಿಯಂ ರೂಲ್ ಸ್ಪಿಟ್ ಆಗುತ್ತೆ. ಅದು ನಿಮಗೆ ಡೀಟೇಲ್ಸ್ ಶೀಟ್ ಬರುತ್ತೆ. ಆಲ್ರೆಡಿ ನಾನು ಮಾಡಿದ್ದೀನಿ ಎಷ್ಟು ಬರ್ಬೋದು ಅಂತ ಅಂದಾಜು. ಓಕೆ, ನೆಕ್ಸ್ಟು GMಗೆ ಎಲ್ರಿಗೂ GM ಬೇಕು, ಮೇನ್ ಇಂಪಾರ್ಟೆಂಟು. GMಗೆ 1500 ಸೀಟ್ಸು. ಓಕೆ, GM ರೂರಲ್ಗೆ 281, GM ಕನ್ನಡ ಮೀಡಿಯಮ್ಗೆ 93. ಅದೇ ರೀತಿ ಹೈದರಾಬಾದ್ ಕೋಟಾದವರಿಗೆ 370, ರೂರಲ್ಗೆ 69, 23. ಇದು ಅವರಿಗೆ ಹೈದರಾಬಾದ್ ಕೋಟಾದವರಿಗೆ 462. ಇದು ಟೋಟಲ್ ಸೀಟ್ಸು. ಇದರಲ್ಲಿ ನಿಮಗೆ ಯಾಕಂದರೆ GM ಜಲ್ದಿ ತೊಗೋತಾರಲ್ಲ, ಸ್ವಲ್ಪ ನೀವು ಒಂದು 10,000 ಅಷ್ಟೇ ಇನ್ಕ್ರೀಸ್ ಮಾಡ್ಕೋಬೋದು ಈ ಸತಿ ಇನ್ಕ್ರೀಸ್ ಆದ್ರೂ. ಓಕೆ, ಇಲ್ಲಿ ನಿಮ್ಗೆ ಆಲ್ರೆಡಿ ನೋಡಿದೆ HK ಕೋಟಾಗೆ 1053, RK ಕೋಟಾಗೆ 4254 ಟೋಟಲ್ ಸೀಟ್ಸು. ಪ್ರೈವೇಟ್ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ಗೆ ಎಷ್ಟೆಷ್ಟಿದೆ ಅಂದರೆ ಲಾಸ್ಟ್ ಇಯರು GMP ಸೀಟ್ಸು ಅಂದರೆ 12 ಲ್ಯಾಕ್ದು 955 ಇತ್ತು. GMP ಹೈದರಾಬಾದ್ ಕೋಟಾಗೆ 289 ಇತ್ತು. ಓಪನ್ ಕೋಟಾ ಅಂದರೆ ಆಲ್ ಸ್ಟೇಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದೆಲ್ಲ 12 ಲ್ಯಾಕ್ದು, ಇವೆಲ್ಲ 12 ಲ್ಯಾಕ್ದು, ಇದು ಅಷ್ಟು 12 ಲ್ಯಾಕ್ದು. ಓಕೆ, 951. ಇದು NRA ಕೋಟಾ 1011, ಅದರ್ಸ್ ಕೋಟಾ 344 ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ. ಇದರಲ್ಲಿ ಮುಸ್ಲಿಂ ಮೈನಾರಿಟಿ ಮತ್ತು ಮೈನಾರಿಟಿ ಇಂಗ್ಲೀಷು, ಕ್ರಿಶ್ಚಿಯನ್ನು ಸಪ್ರೇಟ್ ಇದೆ. ಮೈನಾರಿಟಿ ಮುಸ್ಲಿಮ್ಸು ಇಲ್ಲಿ ನೋಡಿ 128 ಸೀಟ್ಸು ಸಪ್ರೇಟಾಗಿ ಕೊಟ್ಟಿದ್ದಾರೆ. MMH, MM1 ಅಂತ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅಂದರೆ MMH ಹೈದರಾಬಾದ್ ಕೋಟಾ. ಓಕೆ, ಆಮೇಲೆ ಮೈನಾರಿಟಿ ಇಂಗ್ಲೀಷು ಸಪ್ರೇಟ್ ಆಗಿದೆ. ಟೋಟಲ್ 4440 ಸೀಟ್ಸು ಇತ್ತು. ಓಕೆ, ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇದು ಯಾರ್ಯಾರು ಇದ್ದಾರೆ ನೋಡ್ಕೊಳ್ಳಿ. ಜಸ್ಟು NCC ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರು, ಡಿಫೆನ್ಸು, ಎಕ್ಸ್ ಡಿಫೆನ್ಸು ಎಲ್ಲ ಟೋಟಲ್ ಸೇರಿಸಿ 329 ಸೀಟ್ಸು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ರಿಗೆ 263 ಸೀಟ್ಸ್ ಇತ್ತು. ಸೊ ಎಲ್ಲ ಸೇರಿಸಿ ಇಷ್ಟಿದೆ. ಓಕೆ, ಓವರಾಲ್ ಸಮರಿ ನೋಡೋದಾದರೆ ಗೋರ್ಮೆಂಟ್ ಕೋಟಾ HK ರೀಜನ್ಗೆ 1053 ಮತ್ತು ಗೋರ್ಮೆಂಟ್ ಕೋಟಾ ರಿಸರ್ವ್ ಕೋಟಾ ಅಂದರೆ ಕ್ಯಾಟಗರಿ 1, 2A, 2B, 3A, 3B ಇದೆಲ್ಲ SC ST 4254 ಸೀಟು, ಟೋಟಲ್ಲು 5307. ಅದೇ ರೀತಿ ಪ್ರೈವೇಟು ಇದೆಲ್ಲ ಸೇರಿ 10,000 ಅಂತ ನಿಮ್ಗೆ ಹೇಳಿದ್ದೀನಿ. ಫ್ರೆಂಡ್ಸ್, ಈಗೆಲ್ಲ ಇದನ್ನು ನೋಡಿದಿರಲ್ಲ, ಈ ವರ್ಷಂತೂ ಸೀಟ್ ಇನ್ಕ್ರೀಸ್ ಆಗಿದೆ. ಇದು ಪ್ಲಸ್ಸು. ಓಕೆ, ನಿಮ್ಮ ಕ್ಯಾಟಗರಿಗೆ ಕೆಲವೊಬ್ರು 20 ಆಗಿದೆ, 26 ಆಗಿದೆ. ಓಕೆ, SC ST ಸ್ವಲ್ಪ ಜಾಸ್ತಿ ಆಗಿದೆ. ಇದೆಲ್ಲ ನೀವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮಗೆ. ಅವ್ನು ಆ್ಯಡ್ ಮಾಡ್ಕೊಂಡು ನಿಮ್ದು ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ನಿಮ್ಗೆ ಐಡಿಯಾ ಆಲ್ರೆಡಿ ಬಂದಿರುತ್ತೆ. ನಿಮ್ಮ ಕೇಂದ್ರ ಕ್ಯಾಟಗರಿ ಇತ್ತಂದ್ರೆ 10K to 20K ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ. ನೋಡೋಣ, ನಮ್ಮ ಸ್ಟೇಟ್ ರ್ಯಾಂಕ್ ಬಿಟ್ಟ ಮೇಲೆ ನಿಮ್ಗೆ ಐಡಿಯಾ ಸಿಗುತ್ತೆ ಎಷ್ಟು ಜನ ನಿಮ್ಮ ಮೇಲಿದ್ದಾರೆ ಅಂತ. ಅದನ್ನು ಮಾಡಿ. ಆದರೆ ಬಾರ್ಡರ್ ಇರೋರು ಅಪ್ ಟು 50,000 ನಿಮ್ಮ ರೇಂಜ್ ಇದ್ದರೂ ಟ್ರೈ ಮಾಡಿ. ಯಾಕಂದ್ರೆ ಹೇಳಕ್ಕೆ ಬರಲ್ಲ ನಮ್ಮ ಸ್ಟೇಟಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ನಿಮಗೆಲ್ಲ ಫಸ್ಟ್ ರೌಂಡ್ ಆದಮೇಲೆ ಗೊತ್ತಾಗೋದು, ಮತ್ತು ನಮ್ಮ ಸ್ಟೇಟಲ್ಲಿ ಬಿಟ್ಟರೆ ಗೊತ್ತಾಗೋದು ನಿಮಗೆ. ಅದಕ್ಕೋಸ್ಕರ ಅಪ್ ಟು 50,000 ನಿಮ್ದು ಏನಾದರೂ ವೇರಿಯೇಷನ್ ಇದ್ದರೂ ಪರವಾಗಿಲ್ಲ, ಟ್ರೈ ಮಾಡಿ. ಅಟ್ಲೀಸ್ಟ್ MBBS ಸ್ಟೈಲು ಆಲ್ ಕಾಲೇಜಸ್, ಯಾವುದು ಕಾಲೇಜ್ ಬಿಡಬಾರ್ದು, ಅಷ್ಟು ಕಾಲೇಜ್ ಹಾಕಬೇಕು. ಕರ್ನಾಟಕದಲ್ಲಿರೋದು ಆಲ್ 66 ಕಾಲೇಜ್ ಏನಿದೆಯಲ್ಲ ಈ ವರ್ಷ ಎರಡು ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ರಿಮೈನಿಂಗ್ ಕಾಲೇಜಸ್ ಎಲ್ಲ ನಿಮಗೆ ಡೀಮ್ಡ್ ಥ್ರೂ MCC ಥ್ರೂ ತೊಗೋತಾರೆ. ಸೊ ನಮ್ಮ ಸ್ಟೇಟಲ್ಲಿ ಟೋಟಲ್ ಇವಾಗ 64 ಇತ್ತು, ಇವಾಗ 2 ಕಾಲೇಜ್ ಆ್ಯಡ್ ಆಗಿದೆ, 66. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು.